ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂದರೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರ ಪದ ಬಳಸಿದ್ದಾರೆ ಅಂತಂದರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಮಕ್ಳು ಬಂದು ಇರ್ತಿರ್ಲಿಲ್ಲ. ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಿಸ್ತಲೇ ಇಷ್ಟೊಂದು ಹೆಣ್ಮಕ್ಳು ನಮ್ಮನೆಗೆ ಬರ್ತಿರ್ಲಿಲ್ಲ. ಸೊ ಅವ್ರು ಒಂದು ಒಳ್ಳೆ ಸಂಸ್ಕಾರದಿಂದ RSS ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ಅವ್ರ ಬಾಯಲ್ಲಿ ಇಂಥ ಶಬ್ದ ಬಂದಿರೋದು ನಮಗೆ ನಂಬಕ್ಕಾಗಲ್ಲ. ಹೆಂಗೆ ಬಿಂಬಿಸ್ತಾರೆ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ. ಯಾಕಂದರೆ ಸರ್ಕಾರ ಅವ್ರಿಗೆ ಇರೋದ್ರಿಂದ ಅವ್ರು FIR ಹಾಕಿದ ಮೇಲೆ ನಮಗೇನು ಬೇಜಾರಿಲ್ಲ. FIR ಹಾಕಿದ ಮೇಲೆ ಕಸ್ಟಡಿ ಕೊಡಲೇಬೇಕು. ಕಸ್ಟಡಿ ಕೊಟ್ಮೇಲೆ ಸ್ಟೇಷನಲ್ಲಿ ಇರಬೇಕಿತ್ತು. ಅವ್ರು ಇಡೀ ರಾತ್ರಿ ತಿರುಗಿಸೋವಂಥ ಏನು ಅವಶ್ಯಕತೆ ಇತ್ತು? ಸೊ ನಮಗೂ ಆತಂಕ ಆಗೇ ಆಗುತ್ತೆ. ಸಹಜವಾಗಿ ಅವರು ಇಡೀ ರಾತ್ರಿ ಅವ್ರನ್ನ ಒಂದು ಕಡೆ ಒಂದೂರಲ್ಲಿ ನಾನು ರಾತ್ರಿ 2 ಗಂಟೆಗೆ ಫೋನ್ ಮಾಡಿದಾಗ ನಾನು ಅವ್ರನ್ನ ಲೈವ್ ಲೊಕೇಶನ್ ಕೇಳಿದ್ರೆ ಯಾವುದೋ ಡ್ಯಾಮ್ ಪಕ್ಕ ಹೋಗಿ ನಿಂತಿದ್ದೆ ವೆಹಿಕಲ್ಲು, ಇನ್ಯಾವುದೋ ಫಾರ್ಮ್ ಹೌಸ್ ಅಂತ ತೋರಿಸ್ತಾ ಇತ್ತು. ನಮಗೂ ಆತಂಕ ಆಗೇ ಆಗುತ್ತೆ ಅಲ್ವಾ? ಒಬ್ಬ ಜನಪ್ರತಿನಿಧಿನ ಸರ್ಕಾರ ಹೆಂಗೆ ಬೇಕಾದರೂ ಟ್ರೀಟ್ ಮಾಡುತ್ತೆ ಅಂದಾಗ ಇನ್ನು ಸಾಮಾನ್ಯ ಪ್ರಜೆಗಳನ್ನು ಹೆಂಗೆ ಸರ್ಕಾರ ನೋಡ್ಕೊಳುತ್ತೆ ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ. ಇದಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡಬೇಕಂತ ನಮಗೆ ಗೊತ್ತಾಗ್ತಿದೆ. ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂದರೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರ ಪದ ಬಳಸಿದ್ದಾರೆ ಅಂತಂದರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಮಕ್ಳು ಬಂದು ಇರ್ತಿರ್ಲಿಲ್ಲ. ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಿಸ್ತಲೇ ಇಷ್ಟೊಂದು ಹೆಣ್ಮಕ್ಳು ನಮ್ಮನೆಗೆ ಬರ್ತಿರ್ಲಿಲ್ಲ. ಸೊ ಅವ್ರು ಒಂದು ಒಳ್ಳೆ ಸಂಸ್ಕಾರದಿಂದ RSS ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ಅವ್ರ ಬಾಯಲ್ಲಿ ಇಂಥ ಶಬ್ದ ಬಂದಿರೋದು ನಮಗೆ ನಂಬಕ್ಕಾಗಲ್ಲ. ಹೆಂಗೆ ಬಿಂಬಿಸ್ತಾರೆ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ. ಯಾಕಂದರೆ ಸರ್ಕಾರ ಅವ್ರಿಗೆ ಇರೋದ್ರಿಂದ ಅವ್ರು FIR ಹಾಕಿದ ಮೇಲೆ ನಮಗೇನು ಬೇಜಾರಿಲ್ಲ. FIR ಹಾಕಿದ ಮೇಲೆ ಕಸ್ಟಡಿ ಕೊಡಲೇಬೇಕು. ಕಸ್ಟಡಿ ಕೊಟ್ಮೇಲೆ ಸ್ಟೇಷನಲ್ಲಿ ಇರಬೇಕಿತ್ತು. ಅವ್ರು ಇಡೀ ರಾತ್ರಿ ತಿರುಗಿಸೋವಂಥ ಏನು ಅವಶ್ಯಕತೆ ಇತ್ತು? ಸೊ ನಮಗೂ ಆತಂಕ ಆಗೇ ಆಗುತ್ತೆ. ಸಹಜವಾಗಿ ಅವರು ಇಡೀ ರಾತ್ರಿ ಅವ್ರನ್ನ ಒಂದು ಕಡೆ ಒಂದೂರಲ್ಲಿ ನಾನು ರಾತ್ರಿ 2 ಗಂಟೆಗೆ ಫೋನ್ ಮಾಡಿದಾಗ ನಾನು ಅವ್ರನ್ನ ಲೈವ್ ಲೊಕೇಶನ್ ಕೇಳಿದ್ರೆ ಯಾವುದೋ ಡ್ಯಾಮ್ ಪಕ್ಕ ಹೋಗಿ ನಿಂತಿದ್ದೆ ವೆಹಿಕಲ್ಲು, ಇನ್ಯಾವುದೋ ಫಾರ್ಮ್ ಹೌಸ್ ಅಂತ ತೋರಿಸ್ತಾ ಇತ್ತು. ನಮಗೂ ಆತಂಕ ಆಗೇ ಆಗುತ್ತೆ ಅಲ್ವಾ? ಒಬ್ಬ ಜನಪ್ರತಿನಿಧಿನ ಸರ್ಕಾರ ಹೆಂಗೆ ಬೇಕಾದರೂ ಟ್ರೀಟ್ ಮಾಡುತ್ತೆ ಅಂದಾಗ ಇನ್ನು ಸಾಮಾನ್ಯ ಪ್ರಜೆಗಳನ್ನು ಹೆಂಗೆ ಸರ್ಕಾರ ನೋಡ್ಕೊಳುತ್ತೆ ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ. ಇದಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡಬೇಕಂತ ನಮಗೆ ಗೊತ್ತಾಗ್ತಿದೆ. ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂದರೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರ ಪದ ಬಳಸಿದ್ದಾರೆ ಅಂತಂದರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಮಕ್ಳು ಬಂದು ಇರ್ತಿರ್ಲಿಲ್ಲ. ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಿಸ್ತಲೇ ಇಷ್ಟೊಂದು ಹೆಣ್ಮಕ್ಳು ನಮ್ಮನೆಗೆ ಬರ್ತಿರ್ಲಿಲ್ಲ. ಸೊ ಅವ್ರು ಒಂದು ಒಳ್ಳೆ ಸಂಸ್ಕಾರದಿಂದ RSS ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ಅವ್ರ ಬಾಯಲ್ಲಿ ಇಂಥ ಶಬ್ದ ಬಂದಿರೋದು ನಮಗೆ ನಂಬಕ್ಕಾಗಲ್ಲ. ಹೆಂಗೆ ಬಿಂಬಿಸ್ತಾರೆ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ. ಯಾಕಂದರೆ ಸರ್ಕಾರ ಅವ್ರಿಗೆ ಇರೋದ್ರಿಂದ ಅವ್ರು FIR ಹಾಕಿದ ಮೇಲೆ ನಮಗೇನು ಬೇಜಾರಿಲ್ಲ. FIR ಹಾಕಿದ ಮೇಲೆ ಕಸ್ಟಡಿ ಕೊಡಲೇಬೇಕು. ಕಸ್ಟಡಿ ಕೊಟ್ಮೇಲೆ ಸ್ಟೇಷನಲ್ಲಿ ಇರಬೇಕಿತ್ತು. ಅವ್ರು ಇಡೀ ರಾತ್ರಿ ತಿರುಗಿಸೋವಂಥ ಏನು ಅವಶ್ಯಕತೆ ಇತ್ತು? ಸೊ ನಮಗೂ ಆತಂಕ ಆಗೇ ಆಗುತ್ತೆ. ಸಹಜವಾಗಿ ಅವರು ಇಡೀ ರಾತ್ರಿ ಅವ್ರನ್ನ ಒಂದು ಕಡೆ ಒಂದೂರಲ್ಲಿ ನಾನು ರಾತ್ರಿ 2 ಗಂಟೆಗೆ ಫೋನ್ ಮಾಡಿದಾಗ ನಾನು ಅವ್ರನ್ನ ಲೈವ್ ಲೊಕೇಶನ್ ಕೇಳಿದ್ರೆ ಯಾವುದೋ ಡ್ಯಾಮ್ ಪಕ್ಕ ಹೋಗಿ ನಿಂತಿದ್ದೆ ವೆಹಿಕಲ್ಲು, ಇನ್ಯಾವುದೋ ಫಾರ್ಮ್ ಹೌಸ್ ಅಂತ ತೋರಿಸ್ತಾ ಇತ್ತು. ನಮಗೂ ಆತಂಕ ಆಗೇ ಆಗುತ್ತೆ ಅಲ್ವಾ? ಒಬ್ಬ ಜನಪ್ರತಿನಿಧಿನ ಸರ್ಕಾರ ಹೆಂಗೆ ಬೇಕಾದರೂ ಟ್ರೀಟ್ ಮಾಡುತ್ತೆ ಅಂದಾಗ ಇನ್ನು ಸಾಮಾನ್ಯ ಪ್ರಜೆಗಳನ್ನು ಹೆಂಗೆ ಸರ್ಕಾರ ನೋಡ್ಕೊಳುತ್ತೆ ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ. ಇದಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡಬೇಕಂತ ನಮಗೆ ಗೊತ್ತಾಗ್ತಿಲ್ಲ.